ಮಳೆ. ಅದು ನಮ್ಮಮ್ಮ ಮನೆ ಬಂದಾಗ ಫಸ್ಟ್ ಮಳೆ ಬರ್ತಾಯಿದೆ, ವೆಲ್ಕಮ್ ಮಾಡ್ತಾಯಿದ್ದೆ ನಮ್ಮ ಮನೆ. ಅದು ನಮ್ಮಮ್ಮ ಮನೆ ಬಂದಾಗ ಫಸ್ಟ್ ಮಳೆ ಬರ್ತಾಯಿದೆ, ವೆಲ್ಕಮ್ ಮಾಡ್ತಾಯಿದ್ದೆ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ಕಾಯ್ತಿಲ್ವೇ. ಮಳೆ ನೋಡಿ. ಸೊ ಇವತ್ತು ಊರಿಗೆ ಬಂದ್ವಿ. ಹಾಗೆಯೇ ನಮ್ಮ ಅಕ್ಕನ ಮಗಳ ಬರ್ಡೇ ಇತ್ತು, ಹಾಗೆಯೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅವರು ಕೂಡ ಲೇಟಾಗಿ ಬಂದರು. ಸೊ 10-11 o'clockಗೆ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಮನೇಲಿ ಕೇಕ್ ತಂದಿದ್ರು. ಹಾಗೆ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಹೇಗೋ ಅಮ್ಮ ಮನೆಗೆ ಬಂದಿದ್ವಿ. ಸೊ ಹಾಗೆ ಇನ್ನು ನಾಳೆ ಹಬ್ಬ ಇತ್ತು, ಆ ಕಾರಣಕ್ಕೆ ಎಲ್ಲರೂ ಮನೆಯಲ್ಲಿ, ನಮ್ಮ ಅಮ್ಮಗಂತೂ ತುಂಬ ಖುಷಿ ಆಯಿತು. ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದಿರೋ ಕಾರಣ ಅಮ್ಮಗೂ ಫುಲ್ ಖುಷಿ ಆಯಿತು. ಹಾಗೆ ಬರ್ಡೇ ಕೂಡ ಇತ್ತು, ಹಾಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಸಿಂಪಲ್ಲಾಗಿ ಚೊಕ್ಕವಾಗಿ ಒಂದು ಬರ್ಡೇ ಸೆಲೆಬ್ರೇಷನ್, ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ. ಒಂದು ಕೇಕ್ ಇಟ್ಬಿಟ್ಟು ಹಾಗೆ ಒಂದು ನನ್ನ ತಮ್ಮ ನೋಡಿ ಯಾವ ಥರ ಕೂತ್ಕೊಂಡಿದ್ದಾರೆ ಅಂತ ಹೇಳಿ, ಅದೇ ಕಾಮಿಡಿ. ಹ್ಯಾಪಿ ಬರ್ತ್ಡೇ ಟು ಯು. ಇವನೊಬ್ಬ ಕೈಯಲ್ಲಿ ಇಟ್ಕೊಂಡು ಏನೇ ಮಾಡ್ತಿದ್ಯಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ದೀಪಾವಳಿ ಪಟಾಕಿ ಮಾಡ್ತಿದ್ಯಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಪಾತ್ರೆ ಇದಷ್ಟೇ. ಓ ಮೈ ಗಾಡ್, ಕೇಕ್ ಒಳಗಡೆ ಐಫೋನು. ಅಜ್ಜಿ ಹೋಳಿಗೆ ಮಾಡ್ತೈತೆ, ಅಲ್ಲಿಗೆ ಕೇಕ್ ತಗೊಂಡ್ಬಂದವಳೆ ತಿನ್ಸಕ್ಕೆ. ಹಿಂಗೆ ನಮ್ಮ ವಿಲೇಜ್ ಸ್ಟೈಲ್. ನೈಟಿ ವಾಲ ಈ ಇಲ್ಲಿ ನೋಡಿ, ಕೇಕ್ಗೋಸ್ಕರ ಕಾಯ್ಕೊಂಡು ಎಷ್ಟು ಜನ ಕೂತಿದ್ದಾರೆ. ಬರೀ ಇಂಥದೆಯ. ಒಬ್ಬೊಬ್ರೆ ವಿಶ್ ಮಾಡ್ರ, ಒಬ್ಬೊಬ್ರೆ ಬಂದು ಲೈನ್ ನೆಕ್ಸ್ಟ್ ವಿಶ್ ಮಾಡಿ ಕೈ ಕೊಟ್ಟು. ಮದುವೆ ಮಾಡ್ತಿದ್ಯಾ? ಹೇಳ್ ಕಿಶು ನೀನು. ಇವರು ಐಸ್ ಕೇಕ್ ಇರೋದಿಲ್ಲ. ಹ್ಯಾಪಿ ಬರ್ತ್ಡೇ. ಅವಳೆಲ್ಲ ಮಗ್ದಲ್ಲೇ ಬರ್ತಾನೆ ಅವನು. ವಾಟ್ ಅ ಜೋಕ್. ಫೈನಲಿ ಬರ್ಡೇ ಮುಗಿಯಿತು. ಸೊ ಈಗ ನಾವು ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇವಾಗ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕಿತ್ತು, ಹಾಗಾಗಿ ಎಲ್ಲರೂ ಟೆಂಪಲ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಆಲ್ಮೋಸ್ಟ್ ಹೋಗಿ ಆಲ್ರೆಡಿ ಬಂದುಬಿಟ್ಟಿದ್ರು. ನಾವು ಇವಾಗ ಹೋಗ್ತಾ ಇದ್ದೀವಿ, ದೇವ್ರಿಗೂ ಎಡೆ ಕೊಟ್ಬಿಟ್ಟು ಹಾಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಮೇನ್ ರೋಡ್ ಇದೆ, ಆದರೆ ಮೇನ್ ರೋಡ್ ಬಿಸಿಲು ಜಾಸ್ತಿ ಅಂತ ತೋಟದಲ್ಲಿ ಹೋಗ್ತಾಯಿದ್ವಿ, ಕಾಲ್ದಾರಿಯಲ್ಲಿ. ಇದು ನಮ್ಮ ಊರ ಗ್ರಾಮ ದೇವತೆ ಟೆಂಪಲ್, ಚೌಡೇಶ್ವರಿ ಟೆಂಪಲ್ ಅಂತ ಹೇಳಿ. ಸೊ ಅಲ್ಲೆಲ್ಲ ಗೊತ್ತಿದ್ದವರು ಅವರು ಎಲ್ಲರೂ ಬಂದಿದ್ದರು. ಸೊ ಎಲ್ಲರನ್ನೂ ಮಾತಾಡಿಸಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ವಿ. ಹೆಣ್ಮಕ್ಳೆಲ್ಲ ಬಂದು ಗ್ರಾಮ ದೇವತೆಗೆ ಈ ಥರ ಆವಾಗ ವರ್ಷಕ್ಕೊಂದ್ಸರಿ ಪೂಜೆ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಈ ವರ್ಷ ನಾವು ಕೂಡ ಬಂದಿದ್ವಿ. ಸೊ ನಾವು ಸಮ್ಮರ್ ಅಂತ ಜಾಸ್ತಿ ಮನೇಲಿ ಸಿಕ್ಕಾಪಟ್ಟೆ ಶೆಕೆ ಜಾಸ್ತಿ ಇತ್ತು. ಸೊ ಹಾಗಾಗಿ ಏನು ಮಾಡ್ತಾಯಿದ್ವಿ, ಮನೇಲಿ ಮಕ್ಕಳು ಎಲ್ಲರೂ ಸೇರಿಕೊಂಡು ನೀರಲ್ಲಿ ಹೋಳಿ ಹಬ್ಬ ಮಾಡ್ತಾಯಿದ್ವಿ. ಸೊ ಎಲ್ಲರೂ ಬಿಸಿಲು ಜಾಸ್ತಿ ಇದೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡಿದ್ವಿ. ಒಬ್ಬೊಬ್ಬರೇ ನೀರು ಹಾಕಿ ಆಮೇಲೆ ಕೊನೆಗೆ ಎಲ್ಲರೂ ನೀರಲ್ಲಿ ಆಟಾಡೋ ಥರ ಆಯಿತು. ನಾವು ಹಾಗೆ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸೇರಿಕೊಂಡು ಮನೆ ಮುಂದೆ ಎಲ್ಲ ಕೊಚ್ಚೆ ಮಾಡಿಬಿಟ್ಟು ಸೊ ನೀರಲ್ಲಿ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಟ್ವಿ ಒಂದು 1 hour 2 hour. ಸೊ ಒಂದು ಸ್ವಲ್ಪ ಟೈಮ್ ಪಾಸ್ ಆಯಿತು, ಹಾಗೆ ಎಂಜಾಯ್ಮೆಂಟ್ಸ್ ಆಯಿತು. ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಶೆಕೆ ಇತ್ತು, ಹಾಗಾಗಿ ಮಕ್ಕಳೆಲ್ಲ ಸೇರ್ಕೊಂಡು ನಾವು ಈ ರೀತಿ
ಎಲ್ಲರೂ ಯುಗಾದಿ ಹಬ್ಬಕ್ಕೆ ಹೋಳಿ ಹಬ್ಬ ಮಾಡ್ತಾರೆ. ನಾವು ಇವಾಗ ನೋಡಿ ಇವಾಗ ಸಮ್ಮರ್ ಟೈಮಲ್ಲಿ ಹೋಳಿ ಹಬ್ಬ ಮಾಡ್ತಾ ಇರ್ತೀವಿ. ಹಾಗಾಗಿ ಎಲ್ಲ ಹಬ್ಬಗಳಿಗೆ ಬಂದು ಎಲ್ಲ ವಿಲೇಜಿಗೆ ಬಂದುಬಿಟ್ರೆ ವಿಲೇಜಲ್ಲಿ ಈ ರೀತಿ ಆಟ ಆಡ್ಕೊಂಡು ನೀರಲ್ಲೆಲ್ಲ ಆಟಾಡಿ ಸೊ ಎಂಜಾಯ್ ಮಾಡ್ತಾಯಿದ್ವಿ, ಎಂಜಾಯ್ಮೆಂಟ್ ಮಾಡ್ತಾಯಿದ್ವಿ. ಮಸ್ತಾಗಿತ್ತು ಮಾತ್ರ ಎಲ್ಲರೂ ನೀರೆಲ್ಲ ಆಟ ಆಡೋದು. ಸಮ್ಮರಲ್ಲಿ ಈ ರೀತಿ ಎಲ್ಲರೂ ಸೇರ್ಕೊಂಡು ಆಡೋದು ಒಂದು ಖುಷಿಯಾಗಿರುತ್ತೆ ನಮಗೆಲ್ಲರಿಗೂ. ಬಟ್ಟೆ ಇಲ್ಲ ನಮ್ಗೆ. ಏ ಗುಂಡು ಅದ್ವಿತ್ ಇಲ್ಲಿದಲ್ಲ ನೋಡು. ಸೊ ಚಿಕ್ಕವರು ದೊಡ್ಡವರು ಅಂದ್ಕೊಂಡು ಒಳ್ಳೆ ಮಸ್ತಾಗಿ ಎಂಜಾಯ್ ಮಾಡಿಬಿಟ್ರಪ್ಪ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಸಿಲಲ್ಲಿ ಹೋದ್ರೆ ಖುಷಿ ಆಯಿತು, ಜಾಸ್ತಿ ಇದೆಯಲ್ಲ ಹಾಗಾಗಿ ಚೆನ್ನಾಗಿ ನಮಗಂತೂ ಖುಷಿ ಆಯಿತು. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಮನೆಯಲ್ಲೂ ಹೀಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವಂತೂ ಈ ರೀತಿ ಸಿಂಪಲ್ಲಾಗಿ ಎಂಜಾಯ್ ಮಾಡಿಬಿಟ್ವಿ ಮನೆ ಹತ್ರನೇ ಸಮ್ಮರಲ್ಲಿ. ನಮ್ಮ ಅಕ್ಕ ಆಗಷ್ಟೇ ಮಲ್ಕೊಂಡು ಎದ್ದು ಬಂದ್ಲು. ನಾನು ನೀರು ಹಾಕ್ಬಿಡಿ ಅಂತ. ನಾನಂತೂ ಬಿಡಲಿಲ್ಲ. ಅವಳಿಗೂ ಸ್ವಲ್ಪ ಹಾಕಿ ಕೊನೆಗೆ ಅವಳು ಕೋಪ ಬಂದು ಎದ್ದು ಬರೋ ಥರ ಮಾಡಿ ಕೊನೆಗೆ ಬಂದುಬಿಟ್ಲು. ಆಮೇಲೆ ನೀರಂತೂ ಫುಲ್ ಹಾಕಿ ಅವಳನ್ನ ನೆನೆಸಿ ನಾನು ಹಾಕಕ್ಕೆ ಹೋದರೆ ಅವಳು ಕೊನೆಗೆ ನನಗೆ ಹಾಕ್ಬಿಟ್ಲು. ಬಕೆಟ್ ಫುಲ್ ನೀರು ನನಗೆ ಸುರಿದ್ಬಿಟ್ಲು. ಅವಳಿಗೆ ಹಾಕೋ ಅಷ್ಟರಲ್ಲಿ ನಮ್ಗೆ ಸಾಕಾಗೋದು. ಕೊನೆಗೆ ಎಲ್ಲರೂ ಸೇರಿ ಹಾಕಿ ಅವಳನ್ನ ಫುಲ್ ನೆನೆಸೇ ಬಿಟ್ವಿ. ಸೊ ಈ ಫನ್ನಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಅದ್ವಿತ್ ಏಳನೇ ಒಡ್ಲು. ಈ ಲೈಫಲ್ಲಿ ಹೀಗೆ ನೋಡಿ ಜಂಗಲಾಗಿ ಕುತ್ಕೊಂಡು ಹರಟೆ ಹೊಡ್ಕೊಂಡು ನೋಡಿ ಸಿಟಿಯಲ್ಲಿ ಬಸ್ ನಾವೆಲ್ಲ ಹಿಂಗೆ ಕುತ್ಕೊಂಡು ಇಲ್ಲೊಂದು ದೆವ್ವ ಕೂತಿದೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರಲ್ಲ ಇವಳು ಮಕ್ರಿ ಮೇಕಪ್ ಹಾಕೊಂಡು ಕೂತವಳೆ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಯಾರಲ್ಲ ಇವಳು ದೆವ್ವ ಥರ ಇದ್ದಾಳೆ? ಇವಳು ನನ್ನ ಫ್ರೆಂಡು, ಪಕ್ಕದ ಮನೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು. ಸೊ ಅವಳು ಕೂಡ ಹಬ್ಬಕ್ಕೆ ಬಂದಿದ್ಲು. ಹಾಗಾಗಿ ಅವರು ಮುಂದೆ ಊಟ ತಗೊಂಡು ಬಂದಿದ್ರು. ಹಾಗಾಗಿ ಇಬ್ಬರು ಒಟ್ಟಿಗೆ ಊಟ ಮಾಡಿದ್ವಿ. ತುಂಬ ವರ್ಷಗಳಿಂದ ನಾವು ಒಟ್ಟಿಗೆ ಊಟ ಮಾಡಿದ್ದೇ ಇಲ್ಲ. ಇವಾಗ ಊಟ ಮಾಡಿದ್ವಿ.